ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿಯ ಹೊಸ ಅರ್ಜಿ ವಿಚಾರವಾಗಿ ಅಪ್ಡೇಟ್ಗಳು ಬರ್ತಾ ಇದೆ. ಇವಾಗ ಈ ಅಪ್ಡೇಟ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ಎಂಡ್ ಅಲ್ಲಿ ನಮ್ಗೆ ಏನ್ ಬಂತು ಅಂದ್ರೆ ಹೊಸ ಅಪ್ಲಿಕೇಶನ್ ಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಬೇಡ, ಸದ್ಯದ ಮಟ್ಟದಲ್ಲಿ ಹೋಲ್ಡ್ ಅಲ್ಲಿ ಇಡ್ತಾ ಇದೀವಿ. ಸೊ ಇದರ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು DKಶಿ ಅವರು ಒಂದು ಸ್ಟಾಪ್ ನ ಕೊಟ್ಟಿದ್ದಾರೆ, ಅಥವಾ ಒಂದು ಪಾಸ್ ನ ಒಂದು ವಾರದ ಮಟ್ಟಿಗೆ ಕೊಟ್ಟಿರುವಂತದ್ದು ನಿಮಗೆ ಗೊತ್ತು. ಯಾಕಂದ್ರೆ ಎಲ್ಲರ ಅಭಿಪ್ರಾಯನ ತಗೋಬೇಕು, ಅದ್ರ ಮೇಲೆ ನಾವು ಹೊಸ ಅಪ್ಲಿಕೇಶನ್ ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ಕನ್ವೀನಿಯಂಟ್ ಆಗ್ತಾ ಇಲ್ಲ ಈ ಒಂದು ಹೊಸ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಾರದವರೆಗೂ ತಡೆನ ಇಟ್ರು. ಈಗ ಬಂದಿರುವಂತ ನ್ಯೂಸಿನ ಪ್ರಕಾರ ನಿಮ್ಮ ಮನೆ ಬಾಗಿಲಿಗೆ ಇನ್ನ 1 ದಿನ ಅಥವಾ 2 ದಿನ ಮ್ಯಾಕ್ಸಿಮಮ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಮರುಪರಿಶೀಲನೆ ಶುರು ಮಾಡ್ತಾ ಇದ್ದಾರೆ. ಎಸ್, ಸೊ ಮರುಪರಿಶೀಲನೆಗೆ ನಾವೆಲ್ಲಾದ್ರೂ ಹೋಗ್ಬೇಕಾ, ಬೆಂಗಳೂರು ಒಂದ್ ಮುಂದೆ ಹೋಗ್ಬೇಕಾ ಅಥವಾ ಕರ್ನಾಟಕ ಒಂದ್ ಮುಂದೆ ಹೋಗಿ ಸೇವಾ ಸಿಂಧು ಕೇಂದ್ರಗಳು ಅಥವಾ ಸೈಬರ್ ಸೆಂಟರ್ಗಳಿಗೆ ಯಾವುದೇ ಗವರ್ಮೆಂಟ್ ಆಫೀಸಸ್ ಗಳಿಗೆ ಹೋಗಿ ಈ ಒಂದು ಮರುಪರಿಶೀಲನೆಗೆ ನಾವು ಅಪ್ಲೈ ಮಾಡ್ಬೇಕಾ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. 1 or 2 days ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಬರೋಬ್ಬರಿ 4,000 ಜನನ ಇದಕ್ಕೆ ಅಂತಾನೆ ಅಲಾಟ್ ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು, ಒಂದಷ್ಟು ವರ್ಕರ್ಸ್ಗಳು ಎಲ್ಲರನ್ನೂ ಅಲಾಟ್ ಮಾಡಿದ್ದಾರೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ಇದೊಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಹೋಗ್ತಾರೆ. ನಾನು ಹೇಳಿರೋ ಹಾಗೆ 12 ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಆ 12 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಿಮ್ದು ಗೃಹಲಕ್ಷ್ಮಿದು ಅರ್ಜಿ ಏನಿದೆ ಅದು ಪಾಸ್ ಆಗುತ್ತೆ. ನೀವೇನಾದ್ರೂ ಅವ್ರು ಬಂದಾಗ ಏನಾದ್ರೂ ಮಿಸ್ ಆಗಿ ಏನೋ ಹೇಳಕ್ ಹೋಗಿ ಏನೋ ಹೇಳಿದ್ರು ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಇದು ಒಂದು ಒಳ್ಳೆ ಇಂಟರ್ವ್ಯೂ ತರ ಆಗಿದೆ. ಇವಾಗ ನಿಮ್ಗೆ ಒಂದು ಇಂಟರ್ವ್ಯೂ ನಾವು ಇವಾಗ ಫೇಸ್ ಮಾಡಬೇಕು ಈ ಗೃಹಲಕ್ಷ್ಮಿ ವಿಚಾರವಾಗಿ. ಸೊ ಇನ್ 1 or 2 days ಅಲ್ಲಿ ಈ ಒಂದು ಪ್ರಾರಂಭ ಆಗ್ತಾ ಇದೆ ಮರುಪರಿಶೀಲನೆ ಮಾಡಕ್ಕೆ. ನಿಮ್ಮನೆಗೆ ಬರ್ತಾರೆ, ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತೇನೋ ನಾವು ಕೆಲಸ ಬಂತು, ನಾವು ಮನೇಲಿ ಯಾರು ಇಲ್ಲ ಅಥವಾ ನಾವು ಊರಿಗೆ ಹೋಗಿದೀವಿ, ನಾವ್ ಯಾರು ಇಲ್ಲ ಅನ್ನೋ ತರ ರೀಸನ್ಸ್ ಏನಾದ್ರು ಇದ್ರೆ ಮತ್ತೆ ನಮ್ಮ ಮನೆಗೆ ಏನಾದ್ರು ಬರ್ತಾರ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆ ಬಾಗಿಲಿಗೆ ಮತ್ತೊಮ್ಮೆ ಅವರು ಬರೋದಿಲ್ಲ. ನೀವು ಅಂಗನವಾಡಿ ಕಾರ್ಯಕರ್ತ ಇವಾಗ ಅಫ್ಕೋರ್ಸ್ ಇವಾಗ ನಿಮ್ ಬಿಲ್ಡಿಂಗ್ ಅಲ್ಲಿ ಯಾರಿಗೋ ಬಂದಿದ್ದಾರೆ ಅಥವಾ ಪಕ್ಕದ ಮನೆಯವರು ಬಂದಿದ್ದಾರೆ ಅಂದ್ರೆ ಯಾರು ಬಂದಿರೋದು, ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇನಾ, ನಿಮಗೆ ಗೊತ್ತಿರೋ ಫೇಸ್ ಏನಾ ಅಂತ ನೀವು ಗುರ್ತಿಟ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ ಅಂಗನವಾಡಿಗೆ ಹೋಗಿ ವೆರಿಫೈ ಮಾಡ್ಕೊಂಡು ಬರಬಹುದು ನೀವು ಊರಿಂದ ಬಂದ ಮೇಲೆ, ಆ ಟೈಮ್ ಇದ್ರೆ ನಿಮಗೆ. ಸೊ ಯಾರಾದ್ರೂ ಗುರ್ತಿರೋರು ಇದ್ರೆ ಬಂದ್ರೆ ನಿಮ್ ಲಕ್ಕು. ಯಾರು ಗೊತ್ತೇ ಇಲ್ಲ, ಯಾರೋ ಬಂದು ವೆರಿಫೈ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರನ್ನ ನೀವು ಪತ್ತೆ ಹಚ್ಚೋದಕ್ಕೆ ಮತ್ತೆ ಅದೆಷ್ಟು ದಿನ ಆಗುತ್ತೆ, ಅವ್ರು ಸಿಗ್ತಾರೋ ಇಲ್ವೋ ಅದು ಗೊತ್ತಿಲ್ಲ ನಮಗೆ. ಸೊ ಮನೇಲಿ ಇರೋದು ಉತ್ತಮವಾದ ಕೆಲಸ. ಸೊ ಮಹಿಳೆ ಯಾವ ಹೆಸರಲ್ಲಿ ಮಹಿಳೆ ಗೃಹಲಕ್ಷ್ಮಿ ಹಣ ತಗೋತಾ ಇದ್ದೀರಾ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಯಾವ ಮಹಿಳೆ ಹೆಸರಿದೆ ಅವರು ಮನೆಯಲ್ಲಿದ್ರೆ ಈಗ ಉತ್ತಮ. ಎಲ್ಲರೂ ಇರ್ಬೇಕು ಅಂತಿಲ್ಲ, ಮನೆ ಮುಖ್ಯಸ್ಥರ ಮಹಿಳೆ ರೇಷನ್ ಕಾರ್ಡ್ ಅಲ್ಲಿ ಯಾರ್ದು ಹೆಸರಿದೆ ಗೃಹಲಕ್ಷ್ಮಿ ಯಾರಿಗೆ ಬರ್ಬೇಕಾಗಿದೆ ಅವರು ಮನೆಯಲ್ಲಿದ್ರೆ ಸಾಕು, ವೆರಿಫಿಕೇಶನ್ ಪ್ರೊಸೆಸ್ ನ ಮಾಡಿ ಹೋಗ್ತಾರೆ. ಸೊ ನೀವು ವೋಟರ್ ಐ ಡಿನ ರೆಡಿ ಇಟ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಾನು ಹೇಳ್ತಾ ಇದ್ದೀನಿ ವೋಟರ್ ಐ ಡಿನ ರೆಡಿ ಇಟ್ಕೊಳ್ಳಿ ಅಂತ ಹೇಳಿ. ಇಫ್ ಇನ್ ಕೇಸ್ ವೋಟರ್ ಐ ಡಿ ಇಲ್ಲ, ನಾವೇನ್ ಮಾಡ್ಬೇಕು ಈಗ ವೆರಿಫಿಕೇಶನ್ ಬಂದಾಗ ಅಂದ್ರೆ ಬಹುಶೇಕಡ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ವೋಟರ್ ಐ ಡಿನ ತುಂಬಾ ಕಂಪಲ್ಸರಿ ಡಾಕ್ಯುಮೆಂಟ್ ಆಗಿ ಮಾಡಿದ್ದಾರೆ. ವೋಟರ್ ಐ ಡಿ ಇಲ್ಲ ನಮ್ದು ಅಂತ ಹೇಳಿದ್ರೆ ಬಹುಶಃ ನಿಮ್ದು ಅಕೌಂಟ್ ಕ್ಯಾನ್ಸಲ್ ಮಾಡ್ತಾರೆ ಗೃಹಲಕ್ಷ್ಮಿ. ಯಾಕಂದ್ರೆ ಈಗ ಕಂಪಲ್ಸರಿ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿರೋರಿಗೆ ವೋಟರ್ ಐ ಡಿನ ಕರ್ನಾಟಕದಲ್ಲಿ ಕೊಟ್ಟಿರೋದಿಲ್ಲ. ಅವ್ರು ಇಲ್ಲಿ ಇರ್ತಾರೆ ಬಟ್ ಆದ್ರೆ ಕರ್ನಾಟಕದವರಲ್ಲ, ವೋಟಿಂಗ್ ರೈಟ್ಸ್ ಅವ್ರ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇದರ ಒಂದು ಬೇಸಿಸ್ ಮೇಲೆ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ವೋಟರ್ ಐ ಡಿನ ಕಂಪಲ್ಸರಿ ಮಾಡಿದ್ದಾರೆ. ವೋಟರ್ ಐ ಡಿ ಕೇಳಿದ್ರು ಕೇಳ್ತಾರೆ. ಸೊ ಅದನ್ನ ರೆಡಿ ಇಟ್ಕೊಳ್ಳಿ. ವೋಟರ್ ಐ ಡಿ ಇಲ್ಲ ಅಂದ್ರೆ ಬಹುಶಃ ಕ್ಯಾನ್ಸಲ್ ಮಾಡ್ತಾರೆ ನಿಮ್ದುನ. ವೋಟರ್ ಐ ಡಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಟಿಕ್ ಮಾಡ್ಕೊಂಡು ಹೋಗ್ತಾರೆ, ಕ್ಯಾನ್ಸಲ್ ಆಗುತ್ತೆ. ವೋಟರ್ ಐ ಡಿ ಇದ್ರೆ ತೋರಿಸಿ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಪಾನ್ ಕಾರ್ಡ್ ಇಟ್ಕೊಳ್ಳಿ, ಬ್ಯಾಂಕ್ ಪಾಸ್ಬುಕ್ ಇಟ್ಕೊಳ್ಳಿ, ವೋಟರ್ ಐ ಡಿ ಇಟ್ಕೊಳ್ಳಿ, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಹಸ್ಬೆಂಡಿನ ಆಧಾರ್ ಕಾರ್ಡು, ಮನೇಲಿ ಯಾರಾದ್ರೂ ಇದ್ರೆ ಅವ್ರದ್ದು ಮಕ್ಕಳದ ಆಧಾರ್ ಕಾರ್ಡು ಎಲ್ಲಾರ್ದು ರೆಡಿ ಇಟ್ಕೊಂಡಿರಿ. ಜೆರಾಕ್ಸ್ ಏನೋ ಬೇಡ, ಒರಿಜಿನಲ್ ಬಂದಾಗ ತೋರಿಸಿ ಸಾಕು. ಅವ್ರಿಗೇನು ಕೊಡುವಂತ ಅವಶ್ಯಕತೆ ಇಲ್ಲ, ತೋರಿಸಿ ನೋಡಿ ಇದೆ ವೆರಿಫಿಕೇಶನ್ ಪ್ರೂಫ್ ಇದೆ ಅಂತ ಹೇಳಿ ತೋರಿಸಿದ್ರೆ ಸಾಕು. GST ಪೇ ಮಾಡ್ತಾ ಇದಾರಾ, ಯಾರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ, ಎಲ್ಲಾ ತರನು ಪ್ರಶ್ನೆಗಳನ್ನ ಮಾಡ್ತಾರೆ. ನಿಮ್ಮ ಮಕ್ಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇದಾರೆ, ನೀವೇನ್ ಮಾಡ್ತಾ ಇದ್ದೀರಾ, A to Z ಕೇಳ್ತಾರೆ. ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿ ಅಂಡ್ ಇನ್ನು 2 days ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಓಕೆನಾ, ಇದಿಷ್ಟು ಅಪ್ಡೇಟ್ ಇದೆ ಸದ್ಯದ ಮಟ್ಟದಲ್ಲಿ. ಸೊ ಹೊಸ ಅಪ್ಲಿಕೇಶನ್ಸ್ ಗಳಿಗೆ ಅವಕಾಶ ಇಲ್ಲ, ಕ್ಲೋಸ್. ಸೊ ಮನೆ ಬಾಗಿಲಿಗೆ ಬಂದು ವೆರಿಫೈನ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಹೊಸ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿಗೆ ಇದು ಕ್ಲೋಸ್ ಆಗುತ್ತೆ. ವೆರಿಫೈ ಮಾಡಿ ಗವರ್ಮೆಂಟ್ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ಸಾರ್ಟ್ ಔಟ್ ಮಾಡ್ಬಿಟ್ಟು ಹಣನ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಹಣ ಬರೋದಕ್ಕೆ ಇನ್ನೂ ಸುಮಾರು ಟೈಮ್ ಆಗುತ್ತೆ. ಯಾವಾಗ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ಕೇಳಬೇಡಿ, ಇನ್ನೂ ಟೈಮ್ ಆಗುತ್ತೆ. ವೆರಿಫಿಕೇಶನ್ ಶುರು ಆಗ್ತಾ ಇದೆ. ಇದಿಷ್ಟು ಅಪ್ಡೇಟ್ ಸದ್ಯದ ಮಟ್ಟದಲ್ಲಿ ಇದೆ ಗೃಹಲಕ್ಷ್ಮಿ ವಿಚಾರವಾಗಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ ಖಂಡಿತವಾಗ್ಲೂ. ಸೊ ಇದರ ಜೊತೆಗೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತಾರ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.